ಸಿಂಪಲ್ ಸುನಿಯವರ ಬತ್ತಳಿಕೆಯಿಂದ ಬಂದಂಥ ಇನ್ನೊಂದು ಮಹತ್ವದ ಸಿನಿಮಾ ಯಾವುದಪ್ಪ ಅಂದರೆ ಮೋಡ ಕವಿದ ವಾತಾವರಣ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಮೋಡ ಕವಿದ ವಾತಾವರಣ ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ಹೇಳ್ತೀನಿ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರ್ ಮುಗಿಸೋಣ. ಸಿಂಪಲ್ ಕತೆ, ಬಟ್ ಹೇಳ್ತಾ ಇರೋ ವಿಷಯ, ಅದರಲ್ಲಿರೋವಂಥ ಫೀಲಿಂಗ್ಸ್ ತುಂಬ ಸೀರಿಯಸ್ ಆಗಿದೆ. ಈ ಸಿನಿಮಾನ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗಳು ತುಂಬ ಹುಟ್ಟಾಕಿತ್ತು. ಯಾಕಂದರೆ ಮಿನಿಮಮ್ ಪ್ರಮೋಷನ್ಸ್ ಮಾಡಿದರು. ಒಂದಷ್ಟು ಜನ ಸಿನಿಮಾ ಆಡಿಯನ್ಸ್ಗೆ ರೀಚ್ ಆಗೋಷ್ಟು ಮಾತ್ರ ಈ ಸಿನಿಮಾ ತಲುಪಿತ್ತು. ಅದರಲ್ಲಿ ನಾನು ಕೂಡ ಒಬ್ಬ. ಸಿನಿಮಾ ನೋಡ್ಬೇಕಾದ್ರೆ ಕೆಲವೊಂದು ಕಡೆ ಅನಿಸುತ್ತೆ ಗುರು, ಈ ಸಿನಿಮಾ ಇಷ್ಟು ವರ್ಷ ಟೈಮ್ ತೊಗೊಂಡು ಶೂಟ್ ಮಾಡಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ಬಿಕಾಸ್ ಆ ಸಿನಿಮಾದ ಆ 3 ಕ್ಯಾರೆಕ್ಟರ್ಗಳು ಏನಿದೆ ಅದು ಮಾತ್ರ ಹೇಳೋದಕ್ಕಿಂತ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ನಿಮಗೆ ಮಜಾ ಸಿಗೋದು. ಎಕ್ಸ್ಪೆಷಲಿ ದ ಹೀರೋ ಶೀಲಮ್ ಅವರು, ಇದು ಅವರ ಡೆಬ್ಯೂ ಸಿನಿಮಾ. ಫುಲ್ ಫ್ಲೆಜ್ ಹೀರೋ ಆಗಿ ಮಾಡಿದ್ದಾರೆ. ಲಿಟ್ರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಸುನಿ ಸರ್ ಅವರ ಕೆಲವೊಂದು ಪಂಚಿಂಗ್ ಡೈಲಾಗ್ಗಳು, ಎಮೋಷನ್ಸ್ ಮಾತುಗಳು ಏನಿರುತ್ತೆ ಇಲ್ಲಿ ತುಂಬ ಚೆನ್ನಾಗೆ ಹೀರೋ ಆದಂಥ ಶೀಲಮ್ ಅವರು ಇಲ್ಲಿ ಗೆದ್ದಿದ್ದಾರೆ. ಒಳ್ಳೆ ನಾಯಕ ನಟ ಅಂತ ಪ್ರೂವ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಇಬ್ಬರು ಹೀರೋಯಿನ್ಸ್, ಮೋಕ್ಷಾ ಕುಶಾಲ್ ಅವರು ಮತ್ತು ಸಾತ್ವಿಕ, ಒಂದು ಬಾಯ್ಸ್ ಎಮೋಷನ್ಸ್ನ ಚೆನ್ನಾಗಿ ಹೇಳ್ಬೋದು. ಯಾಕಂದರೆ ನಾವು ಆಲ್ಮೋಸ್ಟ್ ಎಷ್ಟೊಂದು ಸಿನಿಮಾಗಳಲ್ಲಿ ಬಾಯ್ಸ್ ಎಮೋಷನ್ಸ್ನ, ಅಂದರೆ ಹುಡುಗರು ಎಮೋಷನ್ಸ್ನ ನಾವು ನೋಡಿರ್ತೀವಿ. ಹುಡುಗಿ ಎಮೋಷನ್ಸ್ನ ಹೇಳಬೇಕು ಅಂದರೆ ಅದಕ್ಕೆ ತುಂಬ ಕಷ್ಟ ಅದು ಹೇಳೋದು. ಬಿಕಾಸ್ ಈ ಸಿನಿಮಾದಲ್ಲಿ ಆ ಎಮೋಷನ್ಸ್ ಪಾರ್ಟ್ ಏನಿದೆ, ಇಬ್ಬರು ಹುಡುಗಿಯರ ಎಮೋಷನ್ಸ್, ಅವರ ಸುತ್ತಳತೆಯಲ್ಲಿ ನಡೆಯುವಂಥ ಕಥೆ ಏನಿದೆ, ಅದು ಮಾತ್ರ ಸುನಿ ಸರ್ ನಿಜವಾಗ್ಲೂ ಸೂಪರಾಗಿ ಬರ್ಕೊಂಡಿದ್ದಾರೆ. ಬರ್ಕೊಂಡಿರೋ ತಕ್ಕನಾಗೆ ಆ ಇಬ್ಬರು ಹೀರೋಯಿನ್ಸ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾದಲ್ಲಿ ಮಜಾ ಅನಿಸಿದ್ದು, ಒಂದು ಜರ್ನಿ ಇದೆ. ಆ ಜರ್ನಿಲಿ ಎಷ್ಟು ಜನ ನಮ್ಮ ಜೊತೆ ಬರ್ತಾರೆ, ಅದರಲ್ಲಿ ಅವರು ಸ್ಟಾಪ್ ಬಂದಾಗ ಎಷ್ಟು ಜನ ಇಳ್ಕೊಂಡು ಹೋಗ್ತಾರೆ ಅನ್ನೋದು ಸಿಂಪಲ್ ಆಗೇನೆ ಸುನಿ ಅವರು ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ಆಲ್ಮೋಸ್ಟು ಸಿನಿಮಾದ ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಾ ಇದ್ದಂಗೆನೇ ಈ ಸಿನಿಮಾ ಯಾಕೆ ಇಷ್ಟೊಂದು ನಮ್ಮನ್ನ ಕಾಡ್ತಾ ಇದೆ, ಯಾಕೆ ಇಷ್ಟೊಂದು ಈ ಸಿನಿಮಾ ಪ್ರೀತಿ ಮಾಡಬೇಕು ಅನ್ನಿಸ್ತಾ ಇದೆ ಅನಿಸುತ್ತೆ. ನೋಡೋವಂಥ ಪ್ರತಿಯೊಂದು ಆಡಿಯನ್ಸ್ಗೂ ಇದು ಅನಿಸುತ್ತೆ. ಬಿಕಾಸ್ ಮೋಡ ಕವಿದ ವಾತಾವರಣ ಸಿನಿಮಾದ ಟೈಟಲ್ ಹೇಳೋ ಹಾಗೇನೆ ಈ ಸಿನಿಮಾ ಕೂಲ್ ಕಾಮ್ ಆ ಥರ ಅಂದ್ಕೊಂಡಿರ್ತೀರ. ಬಟ್ ಸಿನಿಮಾ ನೋಡಬೇಕಾದ್ರೆ ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ಸುನಿ ಸರ್ ಇಲ್ಲಿ ಹಾಕಿದ್ದಾರೆ. ಈ ಸಿನಿಮಾಗೆ 4 ಜನ ಪ್ರೊಡ್ಯೂಸರ್ಗಳಿದ್ದಾರೆ. ಆ 4 ಜನಕ್ಕೂ ಒಳ್ಳೇದಾಗಲಿ ಅಂತ ಹೇಳೋಣ. ಸಿನಿಮಾದ ಲೂಪ್ ಹೋಲ್ಸ್ಗಳಂತ ಬರೋಕ್ಕೆ ಹೋದರೆ ನನಗೆ ಮ್ಯೂಸಿಕ್ ವಿಚಾರದಲ್ಲಿ ಒಂದು ಸ್ವಲ್ಪ ಎಲ್ಲೋ ಏನೋ ಬೇಕಿತ್ತು ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ಓವರಾಲ್ ಎಲ್ಲೂ ನನಗೇನಂತ ಮೈನಸ್ ಅಂತ ಅನಿಸ್ಲಿಲ್ಲ. ತುಂಬ ಚೆನ್ನಾಗೇ ಬಂದಿದೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, DI ಎಡಿಟಿಂಗ್, SFX ಪೂರ್ತಿ ಸೂಪರಾಗೆ ಬಂದಿದೆ. ಅದ್ರ ಜೊತೆಗೆ ಸುನಿ ಸರ್ ಅವರ ರೈಟಿಂಗ್, ನಾನೊಬ್ಬ ಅಭಿಮಾನಿ ಗುರುವೆ. ಸೊ ಮೋಡ ಕವಿದ ವಾತಾವರಣ ನೋಡಿದಾಗ ನನಗೆ ಇಷ್ಟೆಲ್ಲ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.